ನಮಸ್ಕಾರ ವೀಕ್ಷಕರೇ, ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಇದು ಸ್ವತಃ ಆಫಿಷಿಯಲ್ ಅಪ್ಡೇಟ್ ಆಗಿರುತ್ತೆ. ಎಲ್ಲಾ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 23, 24 ಮತ್ತು 25ನೇ ಕಂತಿನ ಹಣಕ್ಕೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡಲಾಗಿದೆ. ಎಲ್ಲಾ ಮಹಿಳೆಯರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ. ಹಾಗಾಗಿ ವೀಕ್ಷಕರೇ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಲೇಬೇಕು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅತ್ಯಂತ ದೊಡ್ಡ ಶಾಕ್ ಅಪ್ಡೇಟ್ ಕೂಡ ಈ ಒಂದು ವಿಡಿಯೋದಲ್ಲಿರುತ್ತೆ. ಏನಂತಂದ್ರೆ 1.80 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಅನರ್ಹರು ಅಂತ ಸರ್ಕಾರವೇ ಒಪ್ಪಿಕೊಂಡು ಈ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈ ಲಿಸ್ಟ್ ಅನ್ನ ನಾನು ನಿಮಗೆ ಕಳಿಸ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ಮತ್ತು ಇಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಏನೇನು ಅನುಕೂಲ ಆಗುತ್ತೆ ಮತ್ತು ಏನೇನು ಅನಾನುಕೂಲ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ ನೋಡಿ. ಇನ್ಮೇಲೆ ಬಹಳಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ನೋಡಿ. ಇವರಲ್ಲಿ ಹೆಚ್ಚಿನವರಿಗೆ ಅನೇಕ ರೀತಿಯ ಹಣ ಅಂತೂ ಬರೋದಿಲ್ಲ ಅಂತ ಸ್ವತಃ ಸರ್ಕಾರನೇ ಹೇಳಿದೆ ನೋಡಿ. ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಇದಾಗಿರುತ್ತೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಆಫಿಷಿಯಲ್ ಆಗಿ ಇದು ಸ್ವತಃ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ವಲ್ಪ ಒಂಚೂರು ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಬನ್ನಿ ವೀಕ್ಷಕರೇ, ಇವಾಗ ವಿಡಿಯೋದಲ್ಲಿ ಒಳಗಡೆ ಹೋಗೋಣ ನೋಡಿ. ವಿಡಿಯೋ ಒಳಗಡೆ ಹೋಗಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಕೊಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ, ಅವರು ಈ ಒಂದು ವಿಡಿಯೋನ ನೋಡ್ತಾ ಇರುವಂತವರು ಪ್ರತಿಯೊಬ್ಬರು ಕೂಡ ಲೈಕ್ ಅನ್ನ ಮಾಡಿ. ನಾನು ನಿಮ್ಮೆಲ್ಲರಿಂದನೂ ಕೂಡ 700 ಮತ್ತು 1000 ಲೈಕ್ ಗಳನ್ನ ಕೇಳ್ತಾ ಇದ್ದೇನೆ. ನಿಮ್ಮ ಒಂದು ಪ್ರತಿಯೊಬ್ಬರ ಲೈಕ್ ಕೂಡ ಆದ್ರೆ ಖಂಡಿತ ಅಷ್ಟಂತೂ ಆಗುತ್ತೆ. ವೀಕ್ಷಕರೇ ನೋಡಿ, ಇಲ್ಲಿ ಮೊದಲು ಸ್ವಲ್ಪ ಕ್ಲಿಯರ್ ಆಗಿ ತಿಳಿಸಿಕೊಡ್ತಾನೆ. ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ನೋಡಿ, ಕರ್ನಾಟಕ ಸರ್ಕಾರದಿಂದ ಕುಟುಂಬದ ಮುಖ್ಯ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಡಿಬಿಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮೆ ಆಗ್ತಾ ಇತ್ತು. ಮತ್ತು ಈ ಯೋಜನೆ ಶುರು ಆದಾಗ ಸರ್ಕಾರ ಹೇಳಿದ್ದೇನಂತಂದ್ರೆ ಇಲ್ಲಿ ಅನೇಕ ರೀತಿಯಾಗಿ ಹಣವನ್ನ ಹಾಕ್ತವೆ, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಹಾಕ್ತವೆ, ಅದು ಪ್ರತಿ ತಿಂಗಳು ಕೂಡ ಹಣ ಹಾಕ್ತವೆ ಅಂತ ನೋಡಿ. ಇವಾಗ ಇನ್ಕಮ್ ಟ್ಯಾಕ್ಸ್ ಯಾರು ಪೇಯರ್ಸ್ ಇರ್ತಾರೆ ಅವ್ರಿಗೂ ಹಾಕೋದಿಲ್ಲ ಅಂತ ಸ್ಟಾರ್ಟಿಂಗ್ ಹೇಳಿದ್ರು ಬಿಡಿ. ಮತ್ತು GST ರಿಜಿಸ್ಟ್ರೇಷನ್ ಇರುವವರು ಕೂಡ ಅರ್ಹರಲ್ಲ ಮತ್ತು ಸರ್ಕಾರಿ ನೌಕರರು ಕುಟುಂಬಗಳು ಇಲ್ಲಿ ಅರ್ಹರಲ್ಲ ಅಂತ ಹೇಳಿದ್ರು. ಮತ್ತು ಇಲ್ಲಿ ದೊಡ್ಡ ಒಂದು ತಪ್ಪೇನಾಗಿದೆ ಅಂತಂದ್ರೆ ನೋಡಿ, ಇಲ್ಲಿ ಬೆಳಗಾವಿ ಸೀಸನ್ ಶಾಕಿಂಗ್ ರಿವಿಲೇಷನ್ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ಇತ್ತೀಚೆಗೆ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳೇ ಒಂದು ಶಾಕಿಂಗ್ ಮಾಹಿತಿಯನ್ನ ನೀಡಿದ್ದಾರೆ. ವೀಕ್ಷಕರೇ, ಏನಂದ್ರೆ ಸುಮಾರು 1.80 ಅಂದ್ರೆ 1.80 ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದಾರೆ. ಆದರೆ ಅವರು ಇನ್ಕಮ್ ಟ್ಯಾಕ್ಸ್ ಅಥವಾ GST ಪೇಯರ್ಸ್ ಆಗಿದ್ದಾರೆ. ಅಂತವರಿಗೂ ಕೂಡ ಹಣ ಬರ್ತಾ ಇದೆ. ಅಂದ್ರೆ ಸರ್ಕಾರ ನಿಯಮದ ಪ್ರಕಾರ ಇವರು ಅನರ್ಹರು. ಈ ಮಾಹಿತಿ ಹೊರಬಿದ್ದ ಕೂಡಲೇ ಸರ್ಕಾರ ಗಂಭೀರ ಕ್ರಮಕ್ಕೆ ಮುಂದಾಗಿದೆ. ಹಾಗಾಗಿ ಇಲ್ಲಿ ಆಫಿಷಿಯಲ್ ಡೇಟಾ ಮತ್ತು ನಂಬರ್ಸ್ ಕ್ಲಾರಿಟಿ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಸಂಖ್ಯೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಏನಂತಂದ್ರೆ ಒಟ್ಟು ನೋಂದಾಯಿತ ಮಹಿಳೆಯರು 1.28 ಕೋಟಿ ಮಹಿಳೆಯರು. ಅಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಸರಿಸುಮಾರು 1.25 ಕೋಟಿ ಅಷ್ಟು ಮಹಿಳೆಯರು ನೋಂದಾಯಿಸಿದ್ರು ಗೃಹಲಕ್ಷ್ಮಿಗೆ. ಮತ್ತು ಅದರಲ್ಲಿ ಪ್ರಸ್ತುತ ಹಣ ಪಡೆಯುತ್ತಿರುವವರು 1.24 ಕೋಟಿ. ಅಂದ್ರೆ ಸರಿಸುಮಾರು ಏನಂದ್ರೆ 6ರಿಂದ 7 ಕೋಟಿಯಷ್ಟು ಜನರು ಇಲ್ಲಿ ಗೃಹಲಕ್ಷ್ಮಿ ಹಣವನ್ನ ಎಲ್ಲರೂ ಕೂಡ ಪಡಿಬೇಕು ಅನ್ನುವಂತಹ ರೀತಿಯಿಂದ ಅರ್ಜಿಯನ್ನ ಹಾಕಿದ್ರು. ಅದರಲ್ಲಿ ಒಟ್ಟು ನೋಂದಾಯಿತ ಮಹಿಳೆಯರು ಸರಿಸುಮಾರು 1.28 ಕೋಟಿ ಮತ್ತು ಪ್ರಸ್ತುತ ಹಣ ಪಡೆಯುತ್ತಿರುವವರು 1.24 ಕೋಟಿ. ಮತ್ತು ಇಲ್ಲಿ ಪತ್ತೆಯಾದ ಅನರ್ಹರು ಅಂತಂದ್ರೆ 1.80 ಲಕ್ಷ. ಇದು ಸಣ್ಣ ಸಂಖ್ಯೆ ಅಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಇಲ್ಲಿ 1.80 ಲಕ್ಷ ಕುಟುಂಬಗಳು ತಿಂಗಳಿಗೆ 2,000 ರೂಪಾಯಿ ಅಂದ್ರೆ ಸರ್ಕಾರಕ್ಕೆ ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ. ಅದಕ್ಕಾಗಿಯೇ ಈಗ ಸರ್ಕಾರ ಆಕ್ಷನ್ ಮೂಡ್ಗೆ ಬಂದಿದೆ. ಏನಂದ್ರೆ 2,000 ರೂಪಾಯಿ ಸ್ಟಾಪ್ ಆಗುತ್ತಾ, ಹಣ ವಾಪಸ್ ಕೇಳ್ತಾರ ನೋಡಿ. ಇಲ್ಲಿ ಎಲ್ಲರಿಗೂ ಕೂಡ ಇರುವ ದೊಡ್ಡ ಡೌಟ್ ಇದಾಗಿದೆ ನೋಡಿ. ಮುಂದಿನ ಕಂತಿನ 2,000 ರೂಪಾಯಿ ಹಣ ಬರುತ್ತಾ, ಈಗಾಗಲೇ ಬಂದ ಹಣ ವಾಪಸ್ ಕೊಡಬೇಕಾ? ಸತ್ಯ ಏನಂದ್ರೆ ಅನರ್ಹರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ. ಮುಂದಿನ ಕಂತು ಬರುವುದಿಲ್ಲ ಅಂತ ಹೇಳಲಾಗುತ್ತಿದೆ. ಹಣ ವಾಪಸ್ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡಲಾಗುತ್ತಿದೆ. ಮತ್ತು ಈಗಾಗಲೇ ಆಫಿಷಿಯಲ್ ಆರ್ಡರ್ ಕೂಡ ಬಂದಿಲ್ಲ. ಆದರೆ ಸರ್ಕಾರದ ವಲಯದಲ್ಲಿ ರಿಕವರಿ ಡಿಸ್ಕಷನ್ ನಡೆಯುತ್ತಿದೆ. ಮುಂದಿನ ದಿನದಲ್ಲಿ ನೋಟಿಫಿಕೇಶನ್ ಬರುವ ಸಾಧ್ಯತೆ ಇದೆ. ಅದಕ್ಕಾಗಿ ಇಲ್ಲಿ ತಪ್ಪು ರೀತಿಯಲ್ಲಿ ಹಣ ಬಂದಿದ್ದರೆ ಮುಂದೆ ಸಮಸ್ಯೆ ಆಗುತ್ತದೆ. ಎಚ್ಚರಿಕೆಯಿಂದ ಇರಿ ನೋಡಿ. ನೀವು ಇಲ್ಲಿ ಬಡತನ ರೇಖೆಗಿಂತ ಹೆಚ್ಚಿಗೆ ಇದ್ರೆ ನಿಮಗೆ ಹಣ ಬರ್ತಾ ಇದೆ ಅಂತಂದ್ರೆ ಇದು ನೀವು ಅಡ್ವಾಂಟೇಜ್ ಅಂತ ತಿಳ್ಕೋಬೇಡಿ. ಇದರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಅವರು ದಂಡವನ್ನು ಕೂಡ ಕಟ್ಟಿ ಹಣವನ್ನ ಇಲ್ಲಿ ಹಿಂದೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ನೋಡಿ. ಇಲ್ಲಿ BPL ಕಾರ್ಡ್, IT, GST ಲಿಂಕ್ ಮತ್ತು ಡೇಂಜರ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ಇನ್ನೂ ಮುಖ್ಯ ವಿಷಯ ಬಂದಿದೆ
ವೀಕ್ಷಕರು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅವರು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ. ನೋಡಿ, ಬಹಳ ಜನರು BPL ಕಾರ್ಡ್ ಇದ್ರು ಅವರ ಕುಟುಂಬದಲ್ಲಿ ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಮತ್ತು GST ರಿಜಿಸ್ಟ್ರೇಷನ್ ಇದ್ರೆ ಅಂತಹ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು. ಇದನ್ನು ಈಗ ನೋಡಿ, ಪಾನ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಬ್ಯಾಂಕ್ ಅಕೌಂಟ್ ಆಗಲಿ, IT ಡೇಟಾಬೇಸ್ ಆಗಲಿ ಎಲ್ಲವನ್ನೂ ಕೂಡ ಲಿಂಕ್ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ಅದರಿಂದ ಹಳೆಯದಾಗಿ ಹಣ ಬಂದವರಿಗೂ ಈಗ ಸ್ಟಾಪ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ನೋಡಿ, ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇದೆಯಾ, ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತಾನೆ ಮತ್ತು 24ನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಎಲ್ಲವನ್ನೂ ಕೂಡ ಡೀಟೇಲ್ಡ್ ಆಗಿ ತಿಳಿಸಿಕೊಡ್ತಾನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಬೇಕು. ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ನೀಡಿ. ಈಗ ನಿಮಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನ ತಂದಿದ್ದೇನೆ. ಏನಂದ್ರೆ, ನಿಮ್ಮ ಹೆಸರು ಅನರ್ಹ ಪಟ್ಟಿಯಲ್ಲಿ ಇದೆಯಾ ಅಂತ ನೀವು ಸ್ವತಃ ಚೆಕ್ ಮಾಡಬಹುದು. ಆಹಾರ ಇಲಾಖೆಯ ಆಫಿಷಿಯಲ್ ಫೋಟೋನಲ್ಲಿ ನೀವು ಇದನ್ನ ಚೆಕ್ ಮಾಡ್ಕೊಳ್ಬಹುದು. ಅಲ್ಲಿ ಹೋಗಿ ನಾನು ಲಿಂಕ್ ಅನ್ನು ಕೆಳಗಡೆ ಕೊಟ್ಟಿರ್ತಾನೆ ಮತ್ತು ಯಾರು ಅರ್ಹರು ಯಾರು ಅನರ್ಹರು ಎಂಬ ಲಿಂಕ್ ಅನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತಾನೆ. ಚೆಕ್ ಮಾಡಿ ನೋಡ್ಕೊಳ್ಳಿ. ಇನ್ ಕೇಸ್ ನಾನು ಲಿಂಕ್ ಅನ್ನು ಕೆಳಗಡೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ವಾಟ್ಸ್ಆಪ್ ಗ್ರೂಪ್ಗೆ ಪ್ರತಿಯೊಬ್ಬರಿಗೂ ಕೂಡ ಜಾಯ್ನ್ ಆಗಿ, ಯಾರು ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ ನಿಮಗೆ ಲಿಂಕ್ ಸಿಗುತ್ತೆ. ನೋಡಿ, ಡಿಸ್ಟ್ರಿಕ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡಿ ಆಹಾರ ಇಲಾಖೆಯ ಆಫಿಷಿಯಲ್ ಪೋರ್ಟಲ್ನಲ್ಲಿ ಮತ್ತು ಅಲ್ಲಿ ಕ್ಯಾನ್ಸಲ್ ಮತ್ತು ಸಸ್ಪೆಂಡೆಡ್ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಅನ್ನು ಮಾಡಿ ಮತ್ತು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಮತ್ತು ನೇಮ್ ಮತ್ತು ರೀಸನ್ ಯಾಕೆ ಅಂತಲೂ ಕೂಡ ಹೇಳಿರ್ತಾರೆ. ID ಅಥವಾ GST ಎಲ್ಲವೂ ಕೂಡ ನಿಮಗೆ ಅಲ್ಲಿ ಶೋ ಆಗುತ್ತೆ. ನಿಮಗೆ ಡೌಟ್ ಇದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಮತ್ತು ತಾಲೂಕ್ ಆಫೀಸ್ ಹಾಗೂ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಆಫೀಸ್ ಇವ್ಯಾವುದರಲ್ಲಿ ಒಂದನ್ನಾದ್ರೂ ನೀವು ಹೋಗಿ ವಿಸಿಟ್ ಮಾಡಿ ಅಥವಾ ಅಲ್ಲಿ ಕೂಡ ಪರಿಶೀಲನೆಯನ್ನ ಮಾಡಬಹುದಾಗಿರುತ್ತೆ. ನೋಡಿ, ಯಾರಿಗೇನು ಭಯ ಕೂಡ ಇದರಿಂದ ಬೇಡ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಇದರ ಏನಂದ್ರೆ, ನಿಮ್ಮ ಒಂದು ಕುಟುಂಬದಲ್ಲಿ GST ರಿಜಿಸ್ಟ್ರೇಷನ್ ಇಲ್ಲದಿದ್ದರೆ, BPL ಅಂತ್ಯೋದಯ ಕಾರ್ಡ್ ವ್ಯಾಲಿಡ್ ಇದ್ದರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ. ನಿಮ್ಮ 2,000 ರೂಪಾಯಿ ಹಣ ಮುಂದುವರಿಯುತ್ತದೆ. ಆದರೆ ಟ್ಯಾಕ್ಸ್ ಪೇಯರ್ ಇದ್ದು ಕೂಡ ತಪ್ಪು ರೀತಿಯಲ್ಲಿ ಹಣ ಪಡೆಯುತ್ತಿದ್ದರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಹೇಳಲಾಗಿದೆ. ಏನಂದ್ರೆ, ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡದೇ ಇದ್ದರೆ, ನಿಮ್ಮ ಕುಟುಂಬದಲ್ಲಿ GST ರಿಜಿಸ್ಟ್ರೇಷನ್ ಇಲ್ಲದಿದ್ದರೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ನೋಡಿ, ನೀವು ಟ್ಯಾಕ್ಸ್ ಪೇಯರ್ ಕೂಡ ಇದ್ದು ತಪ್ಪು ರೀತಿಯಲ್ಲಿ ಹಣ ಪಡೆಯುತ್ತಿದ್ರೆ ಮಾತ್ರ ನಿಮಗೆ ಸಮಸ್ಯೆ ಕೂಡ ಆಗಬಹುದು ಅಂತ ಹೇಳಲಾಗಿದೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಜೀವನಕ್ಕೆ ತುಂಬಾ ಮುಖ್ಯವಾದಂತಹ ಯೋಜನೆಯಾಗಿದೆ. ನನಗೆ ಗೊತ್ತು, ಈ 2,000 ರೂಪಾಯಿ ಹಣ ಎಷ್ಟೋ ಜನರಿಗೆ ಒಂದು ಕಣ್ಬೆಳಕಾಗಿದೆ. ನಾನು ಕೂಡ ಇವಾಗ ನೋಡ್ತಾ ಇದ್ದೇನೆ. ಈ ಒಂದು ಬೆಲೆ ಏರಿಕೆಯ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಅನುಕೂಲವಾಗಿರುವಂತಹ ಹಣ ಇದಾಗಿದೆ. ಇವಾಗ ಬನ್ನಿ, ಈ 24ನೇ ಕಂತಿನ ಹಣ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು 25ನೇ ಕಂತಿನ ಹಣ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ, ಎಲ್ಲವನ್ನು ಕೂಡ ವಿತ್ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಜೊತೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ. ನೋಡಿ, ಇಲ್ಲಿ ಕೆಲವು ರಿಪೋರ್ಟ್ ಮತ್ತು ಮಾಹಿತಿಗಳ ಪ್ರಕಾರ ಈ ಒಂದು ವಿಡಿಯೋನ ಪ್ರಕಟಿಸಿದ್ದೇವೆ. ನೋಡಿ, ಇವಾಗ 24ನೇ ಕಂತಿನ ಹಣ ಬಿಡುಗಡೆ ಮಾಹಿತಿ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ, ಅಧಿಕೃತ ಅಪ್ಡೇಟ್ ಅನ್ನು ನಿಮಗೆ ತಿಳಿಸ್ತಾ ಇದ್ದಾನೆ. ವೀಕ್ಷಕರೇ, ವಿಡಿಯೋನ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಖಾತೆಗಳಿಗೆ ಬಿಡುಗಡೆ ಆಗುತ್ತಿದೆ, ಪ್ರಕ್ರಿಯೆಯಲ್ಲಿ ಇದೆ ಮತ್ತು ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ 2,000 ರೂಪಾಯಿ ಪಾವತಿ DBT ಮೂಲಕ ಸಿಗುತ್ತಿದ್ದು, ಕೆಲವು ರಾಜ್ಯಗಳಲ್ಲಿ ಅಕೌಂಟ್ಗೆ 23ನೇ ಮತ್ತು 24ನೇ ಕಂತಿನ 4,000 ರೂಪಾಯಿ ಹಣನು ಕೂಡ ಒಟ್ಟಿಗೆ ಜಮೆ ಆಗುತ್ತಿದೆ ಎಂಬ ಹೊಸ ಸುದ್ದಿ ಸಿಕ್ಕಿದೆ. ಮತ್ತು ಕೆಲವು ರಿಪೋರ್ಟ್ಗಳು ಏನ್ ಹೇಳ್ತಾ ಇದಾವೆ ಅಂತಂದ್ರೆ, ಈ 24ನೇ ಕಂತಿನ ಹಣ ಬಾಕಿ ಇತ್ತು, ಆದರೆ ಶೀಘ್ರವೇ ಬಾಕಿ 2,000 ರೂಪಾಯಿ ಹಣ ಸೇರಿದಂತೆ 23, 24ನೇ ಹಣವನ್ನ ಇವತ್ತು ಮತ್ತು ನಾಳೆ ಹಾಗೂ ಈ ಒಂದು ವಾರದ ಒಳಗಾಗಿ DBT ಮೂಲಕ ಖಾತೆಗಳಿಗೆ ಜಮೆ ಮಾಡಲಾಗುವುದು ಎಂಬ ಗವರ್ನಮೆಂಟ್ ಸೋರ್ಸ್ ಅಪ್ಡೇಟ್ಗಳು ಕೂಡ ಸೂಚಿಸುತ್ತಿದೆ. ಕೆಲವು ಡಿಸ್ಟ್ರಿಕ್ಟ್ ವೈಸ್, ಹೌದು ವೀಕ್ಷಕರೇ, ಇಲ್ಲಿ 24 ಮತ್ತು 25ನೇ ಕಂತಿನ ಹಣ 4,000 ರೂಪಾಯಿ ಹಣ ಕೂಡ ಒಟ್ಟಿಗೆ ಜಮೆ ಆಗುತ್ತಿರುವುದಾಗಿ ಸೂಚಿಸಲಾಗಿದೆ. ಉದಾಹರಣೆಗೆ, ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಕೂಡ ಹಣ ಬಂದ್ರೆ ಅದು 24 ಅಥವಾ 25ನೇ ಕಂತಿನ ಹಣ ಆಗಿರುತ್ತೆ. ಯಾಕಂದ್ರೆ 23ನೇ ಕಂತಿನ ಹಣವನ್ನ ಎಲ್ಲರ ಖಾತೆಗಳಿಗೆ 15 ದಿನದ ಹಿಂದಗಡೆನೆ ಹಣವನ್ನ ಹಾಕಿದ್ದಾರೆ. ನೋಡಿ, ಇಲ್ಲಿ 23ನೇ ಕಂತಿನ ಹಣ ಹೆಚ್ಚಿನ ಪ್ರದೇಶದಲ್ಲಿ ಈಗಾಗಲೇ DBT ಮೂಲಕ ಟ್ರಾನ್ಸ್ಫರ್ ಆಗಿದೆ. 24ನೇ ಕಂತಿನ 2,000 ರೂಪಾಯಿ ಹಣ ಆಲ್ರೆಡಿ ಜಮೆ ಕೂಡ ಆಗುತ್ತಿದೆ ಮತ್ತು 25ನೇ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗಲಾಗುವುದು. ನೋಡಿ, ಇಲ್ಲಿ 23 ಮತ್ತು 24 ಎರಡೂ ಕಂತುಗಳ ಹಣವನ್ನು ಸೇರಿಸಿಬಿಟ್ಟು ಒಟ್ಟಿಗೆ ನಿಮಗೆ 4,000 ರೂಪಾಯಿ ಹಣ ತನಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ವೀಕ್ಷಕರೇ, ನೋಡಿ, ಇಲ್ಲಿ ನಿಮಗೆ ಈಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗಾಗಿ ಗೃಹಲಕ್ಷ್ಮಿ ಅಪ್ಡೇಟ್ ನಿಮ್ಮ ಒಂದು ಜೀವನಕ್ಕೆ ತುಂಬಾ ಮುಖ್ಯ. ತಪ್ಪು ಮಾಹಿತಿಯನ್ನು ನಂಬಬೇಡಿ. ಆಫಿಷಿಯಲ್ ಅಪ್ಡೇಟ್ ಮಾತ್ರ ಫಾಲೋ ಮಾಡಿ. ನಿಮ್ಮ ದಾಖಲಾತಿಗಳನ್ನ ಕರೆಕ್ಟ್ ಇವೆಯಾ ಎಂಬುದನ್ನು ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದ್ರೆ ತಪ್ಪದೆ ಲೈಕ್ ಅನ್ನು ಮಾಡಿ. ಕಾಮೆಂಟ್ ನಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಎಂದು ಬರೆಯಿರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂತಹ ಡೈಲಿ ಗೃಹಲಕ್ಷ್ಮಿ ಮತ್ತು ಗವರ್ನಮೆಂಟ್ ಅಪ್ಡೇಟ್ಗಳು ಬೇಕಂದ್ರೆ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಆಗಿ. ಜೈ ಕರ್ನಾಟಕ.